ಭಾರತದ ಸ್ಟಾಕ್ ಮಾರ್ಕೆಟ್ 2 ವರ್ಷ ಆತ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಕಾರಣ ಭಾಳ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಉಪಯೋಗ ಇಲ್ಲ ಅಂತ ಬಿಟ್ಟು ಹೋಗತ್ತಾರ. ಬಟ್ ಇವತ್ತು ಕೆಲವೊಂದು ಡೇಟಾಗಳು ತೊಗೊಂಬಂದೇನಿ. ಆ ಡೇಟಾಗಳ ಬಗ್ಗೆ ಏನ್ರೆ ನಿಮಗೆ ಡೀಟೇಲ್ದಾಗ ಗೊತ್ತಾತಂತಂದ್ರೆ ನೀವಿಂಥ ಕೆಟ್ಟ ಪರಿಸ್ಥಿತಿ ಇದ್ದಾಗ, ಮಾರುಕಟ್ಟೆದ ಕೆಟ್ಟ ಪರಿಸ್ಥಿತಿ ಇದ್ದಾಗನು ಧೈರ್ಯಲೆ ಕುಂಡಿರ್ತೀರ ಅಂತ ನನಗನಿಸ್ತೈತಿ. ಅದ ಕಾರಣ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಭಾಳ ಇಂಪಾರ್ಟೆಂಟ್ ಡೇಟಾಗಳು ಇದಾವ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ. ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ನಾವು ಯಾರಿಗೂ ಫೋನ್ ಮಾಡಿ ಟೆಲಿಗ್ರಾಮ್ ಐತಿ ಇದೈತಿ ಏನೂ ಹೇಳಂಗಿಲ್ಲ. ಯಾರ ಕಡೆನೂ ನಾವು ಹಣವನ್ನ ತೊಳಂಗಿಲ್ಲ. ಇದು ನಿಮಗೆ ಗೊತ್ತಿರ್ಬೇಕು. ನಮ್ಮ ಹೆಸರಲ್ಲಿ ಯಾರೇ ಫೋನ್ ಬಂದ್ರೆ ಅವೆಲ್ಲ ಫೇಕ್ ಐತಂತ ತಿಳ್ಕೊಂಬಿಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ಬೋದು ನೀವು ನಿಫ್ಟಿದ ಚಾರ್ಟ್ ಓಪನ್ ಮಾಡೇನಿ. ಈ ಚಾರ್ಟ್ನಾಗ ಒಂದೇನ್ ಕ್ಯಾಂಡಲ್ ಕಾಣತಿದ್ದ 1 ವರ್ಷದ ಒಂದು ಕ್ಯಾಂಡಲ್ ನಿಮಗೆ ಕಾಣತೈತಿ. ನೋಡ್ಬೋದು ನೀವು ಇದ ಹಸಿರು ಕ್ಯಾಂಡಲ್ ಏನೈತಿದ 2025 ಕ್ಯಾಂಡಲ್ ಐತಿ. ಇದು ರೆಡ್ ಕಲರ್ ಕ್ಯಾಂಡಲ್ 2026 ಕ್ಯಾಂಡಲ್ ಐತಿ. ಈ 2 ವರ್ಷನಾಗ ಮಾರುಕಟ್ಟೆದ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಯಥಾಸ್ಥಿತಿ ಉಳಿದೈತಿ ಅಥವಾ ಹೂಡಿಕೆದಾರರಿಗೆ ಏನೂ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಲೆವೆಲ್ ಅನ್ನ ತಡೆದೈತಂತ ನಾವು ಅನ್ಬೋದ. ಭಾಳ ಕೆಟ್ಟ ಪರಿಸ್ಥಿತಿ ಮಾರುಕಟ್ಟೆದ ಇದೆ 2 ವರ್ಷನಾಗ ಈಗ ಸದ್ಯ ಆಗೈತಂತ ನಾವು ಅನ್ಬೋದ. ಹತ್ತಿರದನ ಒಂದು ಡೇಟಾ ತೊಗೊಂಬಂದೇನಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಮಾರ್ಕೆಟ್ನಾಗ ಏನೀಗ 2 ವರ್ಷ ಏನೂ ರಿಟರ್ನ್ ಸಿಕ್ಕಿಲ್ಲ. ಅದ ತರ 25 ವರ್ಷನಾಗ 11 ಟೈಮ್ ಆಗೈತಂತ್ರಿ. 11 ಟೈಮ್ ಭಾರತದ ಮಾರುಕಟ್ಟೆ 25 ವರ್ಷನಾಗ 2 ವರ್ಷ ಕಂಟಿನ್ಯೂ ರಿಟರ್ನ್ ಅನ್ನ ಕೊಟ್ಟಿಲ್ಲ ಅಥವಾ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ಆ ತರ ಸೇಮ್ ಆಗೈತ್ರಿ. ಈಗೇನ್ ಪರಿಸ್ಥಿತಿ ಐತಿ ಅದ ತರ ಸೇಮ್ ಆಗೈತಿ. ಬಟ್ ಹತ್ರ ಒಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರ ಏನ್ ಈ ತರ ಆಗೈತಿ 25 ವರ್ಷನ 11 ಟೈಮ್. ಈ ತರ ಆಗಾನ ನೆಕ್ಸ್ಟ್ ವರ್ಷ ಅಂದ್ರೆ 2 ವರ್ಷ ರಿಟರ್ನ್ ಕೊಟ್ಟಿಲ್ಲ ಅಂತಂದ್ರೆ 3ನೇ ವರ್ಷ ಭಾಳ ಒಳ್ಳೆ ರಿಟರ್ನ್ ಕೊಟ್ಟೈತಂತ ನಮಗೆ ಈ ಡೇಟಾ ತಿಳಿಸತೈತಿ. ಏನಿದ್ 11 ಟೈಮ್ ಈ ತರ ಆಗೈತಿ. 2 ವರ್ಷ ಏನೂ ರಿಟರ್ನ್ ಕೊಟ್ಟಿಲ್ಲ. ಬಟ್ 3ನೇ ವರ್ಷ ಒಳ್ಳೆ ರಿಟರ್ನ್ ಕೊಟ್ಟೈತಿ. ಈ ತರ ಏನ್ 11 ಟೈಮ್ ಆಗೈತಿ. ಆ 11 ಟೈಮ್ನಾಗ 9 ಟೈಮ್ 9 ಟೈಮ್ಸ್ ಡಬಲ್ ಡಿಜಿಟ್ನಾಗ ನಿಫ್ಟಿ 3ನೇ ವರ್ಷ ರಿಟರ್ನ್ ಕೊಟ್ಟೈತಂತ ನಮಗೆ ಈ ಡೇಟಾ ತಿಳಿಸತೈತಿ. ಅದ ಕಾರಣ ಈ ಡೇಟಾ ಪ್ರಕಾರ ನೋಡ್ರ 3ನೇ ವರ್ಷಿಗೆ ಒಳ್ಳೆ ರಿಟರ್ನ್ ಬರಬಹುದಂತ ಒಂದು ಅನುಮಾನ ಹಚ್ಚಬೋದ. ಬಟ್ ಯಾವಾಗನೂ ತಿಳ್ಕೋರಿ, ಇತಿಹಾಸವನ್ನ ನೋಡಿ ಫ್ಯೂಚರ್ದ ಅನುಮಾನವನ್ನ ಹಚ್ಚಬಾರ್ದ ಮಾರುಕಟ್ಟೆನಾಗ. ಬಟ್ ಈ ಡೇಟಾ ನೋಡ್ರ ಒಂದು ಪಾಸಿಟಿವ್ ಸಂಕೇತ ಕೊಡತೈತಂತನೂ ನಾವು ಅನ್ಬೋದ. ಬಟ್ ಇದನ್ನ ನಂಬಿ ಇದ್ರ ಮ್ಯಾಗನ ಕಾನ್ಫಿಡೆನ್ಸ್ ಆಗಿ ಹೂಡಿಕೆ ಮಾಡಬಾರ್ದಾದ ಮೂರ್ಖರ ಆಟನೂ ಆಗ್ತೈತಿ. ಯಾಕಂದ್ರೆ ಮಾರ್ಕೆಟ್ಗೆ ಪ್ರಿಡಿಕ್ಟ್ ಮಾಡೋದ ಭಾಳ ಕಠಿಣ. ಬಟ್ ಇತಿಹಾಸ ಡೇಟಾ ತೊಗೊಂಡ್ರ ಈ ತರ ಆಗೈತಂತ ಒಂದು ಉದಾಹರಣೆ ಅಥವಾ ಇದೊಂದು ಡೇಟಾ ಐತಂತ ನಮಗೆ ಗುರ್ತಾಗ್ತೈತಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದಂತ ನನಗನಿಸ್ತೈತಿ. ಬರೀ ಈಗ ಮತ್ತೊಂದು ಕೆಲವೊಂದು ಡೇಟಾಗಳು ಇದಾವ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮತ್ತೆ 2ನೇ ಡೇಟಾ ಏನಂತಂದ್ರ ಯುದ್ಧ ಸ್ಟಾರ್ಟ್ ಆಗೈತೆ ಅನ್ನೋ ಕಾರಣದಿಂದ ಮಾರುಕಟ್ಟೆ ಈಗ ಸದ್ಯ ಅಥವಾ ಈ ಒಂದು 6 ತಿಂಗಳನ್ನ ಏನೂ ಒಳ್ಳೆ ರಿಟರ್ನ್ ಕೊಟ್ಟಿಲ್ಲ ಅಥವಾ ಮಾರ್ಕೆಟ್ ಕುಸಾತೈತನ ಅಂತ ನಾವು ಅನ್ಬೋದ. ಬಟ್ ಈಗ ಯುದ್ಧ ನಿಂತು ಬಿಟ್ಟೈತಿ. ಆದ್ರೂ ಮಾರುಕಟ್ಟೆ ಇರುವಾತ. ಈ ತರ ಆಗೋದ್ ರೇರ್. ಯಾಕಂದ್ರೆ ಭಾರತದ ಮಾರುಕಟ್ಟೆ ನಾವು ಇತಿಹಾಸ ತೆಗೆದು ನೋಡ್ರ ಯುದ್ಧ ನಿಂತಿತ್ತಂತಂದ್ರ ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಆ ಲೆವೆಲ್ ಮೇಲೆ ಇರ್ತಿತ್ತ. ಆ ಲೆವೆಲ್ದಿಂದ ಹಿಡಿದು ಮತ್ತೆ 5% ಏರ್ತಿತ್ತಂತ ಎಕ್ಸ್ಪರ್ಟ್ಗಳು ನಮಗೆ ಹಲವಾರು ಇದ್ರಾಗ ತಿಳಿಸಿದಾರ. ಬಟ್ ಈಗ ಮಾರುಕಟ್ಟೆ ನೋಡ್ಬೋದು ಯುದ್ಧ ನಿಂತ್ರನು ಇನ್ನ ಡೌನ್ ಐತಿ. ಅದ್ರಾಗನು ಮೇನ್ ಕಾರಣ ಇನ್ನ ಯುದ್ಧ ಫುಲ್ಲನ ನಿಂತೈತಂತ ನಾಕ್ ಬರಂಗಿಲ್ಲ. ಅದ ಕಾರಣನೂ ಆಗಿರ್ಬೋದಂತ ನನಗನಿಸ್ತೈತಿ. ಆದ್ರೂ ಯುದ್ಧ ಈಗ ಶಾಂತಿ ಏನ್ ನಡೆದೈತಿ. ಆದ್ರೂ ಮಾರುಕಟ್ಟೆ ಏರ್ವಾತ. ಬಟ್ ಈಗ ಅದನ್ನ ನಾವು ಬಿಟ್ಬಿಡುನು. ಯಾಕಂದ್ರೆ ಮಾರ್ಕೆಟ್ ಏರ್ಸ್ತೈತಿ ಬೀಳ್ತೈತಿ ಅದು ನಮ್ಮ ಕಡೆ ಇಲ್ಲ. ಬಟ್ ಒಂದು ಒಳ್ಳೆ ಸುದ್ದಿ ಏನಂತಂದ್ರ ಯುದ್ಧದ ನಂತರ ಮಾರ್ಕೆಟ್ ಸ್ಟೇಬಲ್ ಆಗ್ತೈತಂತನೂ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಅದು ಯಾವ ಥರ ಸ್ಟೇಬಲ್ ಆಗ್ತೈತಿ ಅಥವಾ ಯುದ್ಧದ ನಂತರನ ಅಷ್ಟೇ ಇಲ್ಲ, ಮಾರ್ಕೆಟ್ ಕ್ರ್ಯಾಶ್ ಆಗೋಣ ನೆಕ್ಸ್ಟ್ ಮಾರ್ಕೆಟ್ ಸ್ಟೇಬಲ್ ಆಗ್ತೈತಂತ ನಮಗೆ ಇತಿಹಾಸದ ಕೆಲವೊಂದು ಡೇಟಾ ಮುಖಾಂತರ ತಿಳಿತೈತಿ. ಅದು ಹೆಂಗಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ, ನೀವು ನೋಡಿರ್ಬೋದ ಮಾರ್ಕೆಟ್ ಕ್ರ್ಯಾಶ್ ಆತಂತಂದ್ರೆ ಯಾರ್ಯಾರ ಪ್ಯಾನಿಕ್ನಾಗ ಇರ್ತಾರ, ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಅಂಜಿಕೆ ಅಂತ ಇರ್ತೈತಿ, ಅಥವಾ ಯಾರ್ಯಾರ ಟಿಪ್ಸ್ಗಳ ಮೂಲಕ ಹೂಡಿಕೆ ಮಾಡಿರ್ತಾರ ಅಂಥವ್ರೆಲ್ಲ ಮಾರ್ಕೆಟ್ ಕ್ರ್ಯಾಶ್ ಆತಂದ್ರೆ ಅಂಜಿ ಹೋಗ್ಬಿಡ್ತಾರ. ಅಂತಂದ್ರೆ ಯಾರ್ಯಾರು ಪ್ಯಾನಿಕ್ ಮಾಡ್ತಿರ್ತಾರ ಅವ್ರ ಕೆಟ್ಟ ಪರಿಸ್ಥಿತಿನಾಗ ಹೋಗ್ತಾರ. ಬಟ್ ಆಮೇಗ ಅದು ಕೆಟ್ಟ ಪರಿಸ್ಥಿತಿ ಏನ್ರಿ ಹೋತಂದ್ರ ಅಥವಾ ಈ ಯುದ್ಧ ನಡೆದೈತಂತೇನು ಮಾರ್ಕೆಟ್ ಕುಸಿದೈತಿ, ಆ ಕುಸಿದೈತೆ ಅನ್ನೋ ಕಾರಣದಿಂದ ಯಾರ್ಯಾರು ಪ್ಯಾನಿಕ್ ಮಾಡ್ತಿರ್ತಾರ, ಯಾರ್ಯಾರು ಅಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಹೆಚ್ಚು ಎಜುಕೇಟೆಡ್ ಇರಂಗಿಲ್ಲ ಅವರೆಲ್ಲ ಹೋಗ್ಬಿಡ್ತಾರ. ನೆಕ್ಸ್ಟ್ ಅದೇನು ಸಮಸ್ಯೆ ಐತಿ, ಯುದ್ಧ ಏನಿಗೆ ನಿಂತಿತ್ತಂತಂದ್ರ ಅವಾಗ ಮಾರ್ಕೆಟ್ ಸ್ಟೇಬಲ್ ಆಗ್ತಿತ್ತಂತನೂ ಅಂತಾರ. ಯಾಕಂತಂದ್ರೆ ಯಾರ್ಯಾರ ಪ್ಯಾನಿಕ್ನಾಗ ಸೆಲ್ಲಿಂಗ್ ಮಾಡೋರು ಇರ್ತಾರ ಅವರೆಲ್ಲ ಹೋಗ್ಬಿಡ್ತಾರಿ. ಆಮೇಗ ಮಾರ್ಕೆಟ್ ಸ್ಟೇಬಲ್ ಆಗ್ತೈತಿ. ನಾವು ಇದನ್ನ ಸರಳವಾಗಿ ತಿಳ್ಕೊಬೇಕಂದ್ರೆ, ಇಷ್ಟೆಲ್ಲ ನಿಮಗೆ ಡೀಟೇಲ್ದಾಗ ತಿಳಿಲಿಲ್ಲ ಅಂದ್ರೆ ಸರಳವಾಗಿ ತಿಳ್ಕೊಬೇಕಂತಂದ್ರೆ
ಮಾರ್ಕೆಟ್ ಕುಸಿತದ ನಂತರ ಮಾರ್ಕೆಟ್ ಸ್ಟೇಬಲ್ ಆಗ್ತೈತಿ, ಭಾಳ ವಲ್ಟೈಲ್ ಇರಂಗಿಲ್ಲ, ಕಡಿಮೆ ವಲ್ಟೈಲ್ ಇರ್ತೈತಿ ಅಂತನೂ ನಾವು ಅನ್ಬೋದ. ಅದ ಕಾರಣ ಈಗ ಯುದ್ಧ ನಿಂತಿದ್ರಿಂದ ಮಾರ್ಕೆಟ್ ಏರಿಲ್ಲ, ಬಟ್ ಈಗ ಮಾರ್ಕೆಟ್ ಸ್ಟೇಬಲ್ ಆಗೈತಂತ ನಾವು ಅನ್ಬೋದ. ಯಾಕಂತಂದ್ರೆ ಇಮ್ಮೆಚ್ಯೂರ್ ಇನ್ವೆಸ್ಟರ್ಸ್ ಕೆಟ್ಟ ಪರಿಸ್ಥಿತಿನಾಗ ಎಕ್ಸಿಟ್ ತೊಗೊಂಡು ಹೋಗ್ಬಿಟ್ಟಾರ. ಈಗ ಯಾರಿದ್ದಾರೆ ಎಲ್ಲ ಒಳ್ಳೆ ಮೆಚ್ಯೂರ್ ಅಥವಾ ಎಲ್ಲ ಎಜುಕೇಟೆಡ್ ಇನ್ವೆಸ್ಟರ್ ಇದಾರ. ಅದ ಕಾರಣ ಈಗ ಮಾರ್ಕೆಟ್ನಾಗ ವಲ್ಟಾಲಿಟಿ ಕಡಿಮೆ ಆಗೋ ಸಂಭಾವನೆ ಹೆಚ್ಚೈತಂತ ನಮಗ ಇವೆಲ್ಲ ಇತಿಹಾಸದ ಡೇಟಾ ಮೂಲಕ ತಿಳಿತೈತಿ. ಅದ್ ನಿಮಗ್ ನಾ ಡೀಟೇಲ್ದಾಗ ಸರಳವಾಗಿ ಎಕ್ಸ್ಪ್ಲೇನ್ ಮಾಡೇನಂತ ನನಗನ್ನಿಸ್ತೈತಿ. ಇದ್ರ ಬಗ್ಗೆನೂ ನಿಮಗ ಕ್ಲಿಯರ್ ಆಗಿರ್ಬೋದು. ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತ, ಬಟ್ ಸರಳವಾಗಿ ತಿಳ್ಕೊಂಡ್ರೆ ಅಂತಂದ್ರೆ ಭಾಳ ಈಸಿ ಐತಿ. ಅದ ಕಾರಣ ಮಾರ್ಕೆಟ್ ಈಗ ಸ್ಟೇಬಲ್ ಆಗ್ಬೋದಂತನೂ ಎಕ್ಸ್ಪರ್ಟ್ಗಳು ಅನ್ನತಾರ. ಮತ್ತೊಂದು ಏನಂತಂದ್ರ FI ಸೆಲ್ಲಿಂಗ್ ದಿಂದನೂ ಮಾರುಕಟ್ಟೆ ಈಗ ಏರ್ವಾತ, ಅದು ಒಂದು ಭಾಳ ದೊಡ್ಡ ತಲೆನೂ ಆಗೈತಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅಥವಾ FIs ಯಾವಾಗ ಮರಳಿ ಬರ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾವು. ನೋಡ್ರಿ, ಓವರ್ ಆಲ್ ಭಾರತದ ಮಾರುಕಟ್ಟೆ ನೋಡ್ರ ಅಷ್ಟು ಏನು ಭಾಳ ಏನು ಕೆಟ್ಟಿಲ್ಲ, ವ್ಯಾಲ್ಯೂಯೇಷನ್ ಏನು ಹೈ ಇದ್ದು ಅವು ಸಹ ಈಗ ಚೀಪಿಗೆ ಬಂದಾವಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅಥವಾ ಇನ್ನೂ ಕೆಲವೊಂದು ಬರಬೇಕಾಗೈತಿ. ಆದ್ರೂ ಆಲ್ಮೋಸ್ಟ್ ನೋಡ್ರ ನಿಫ್ಟಿ 50 ನಾವು ಮೀಡಿಯನ್ ಪಿ ನೋಡ್ರ ಅಥವಾ ಎವರೇಜ್ ಪಿ ನೋಡ್ರ ಅದ್ರ ಕೆಳಗೆ ಮಾರ್ಕೆಟ್ ಬಂದೈತಿ. ಅದ ಕಾರಣ ಓವರ್ ಆಲ್ ಒಳ್ಳೇದನ್ನ ಈಗ ಸದ್ಯ ವ್ಯಾಲ್ಯೂಯೇಷನ್ ಐತಂತ ನಾವು ಅನ್ಬೋದ. ಆದ್ರೂ FIs ಭಾರತದ ಮಾರುಕಟ್ಟೆಗೆ ಮರಳಿ ಬರವಾಡ್ರ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಕೊರಿಯಾ ಮಾರ್ಕೆಟ್, ತೈವಾನ್ ಮಾರ್ಕೆಟ್, ಜಪಾನ್ ಮಾರ್ಕೆಟ್ಗಳು ಏನು ಭಾಳ ಇರತ್ತವ ಅಲ್ಲಿ ಅಟ್ರಾಕ್ಟ್ ಆಗತ್ತಾರ. ಅಲ್ಲಿ FIs ಅಟ್ರಾಕ್ಟ್ ಆಗತ್ತಾರ ಅಥವಾ ಅಲ್ಲಿ ಹೋಗತ್ತಾರ ಭಾರತದ ಮಾರುಕಟ್ಟೆಯನ್ನ ಸೆಲ್ ಮಾಡಿ ಅಂತ ನಾವು ಅನ್ಬೋದ. ಅದ್ರಾಗೂ ಮೇನ್ ಒಂದು ಕಾನ್ಸೆಪ್ಟ್ ಏನೈತಂತಂದ್ರೆ ಯಾವ ಅಸೆಟ್ ಕ್ಲಾಸ್ ಏರ್ತಿರ್ತೈತಿ ಅಲ್ಲೇ ಎಲ್ಲಾರ್ದು ಕಣ್ಣು ಹೋಗ್ತೈತಿ. ಅದ ಕಾರಣ ಈಗ ಕೊರಿಯಾ ಮಾರ್ಕೆಟ್, ಜಪಾನ್ ಮಾರ್ಕೆಟ್, ತೈವಾನ್ ಮಾರ್ಕೆಟ್ ಭಾಳ ರಾಕೆಟ್ ಥರ ಇರೋದ್ರಿಂದ ಎಲ್ಲ ಹಣ ಅಲ್ಲೇ ಅಟ್ರಾಕ್ಟ್ ಮಾಡತ್ತವ. ಬಟ್ ಒಂದ್ಸಲ ಏನ್ರೆ ಅಲ್ಲಿ ನೆಗೆಟಿವ್ ಸುದ್ದಿಗಳು ಬರತ್ತು ಅಥವಾ ಅಲ್ಲಿ ಮಾರ್ಕೆಟ್ ಕುಸಿಯತ್ತು ಅಂತಂದ್ರೆ ಖಂಡಿತವಾಗಿ ಅಲ್ಲಿ ಹಣವನ್ನ ಮಾರಿ FIs ಮತ್ ಮರಳಿ ಭಾರತಕ್ಕೆ ಬರ್ಬೋದಂತನೂ ಎಕ್ಸ್ಪರ್ಟ್ಗಳು ಅನ್ನತಾರ. ಇದೊಂದು ಮಾರುಕಟ್ಟೆ ಚಕ್ರ ಇದ್ದಂಗೆ ಇರ್ತೈತಿ. ಆಲ್ರೆಡಿ ನಾನು ಇನ್ನೀ ವಿಡಿಯೋನಾಗ ತಿಳಿಸೇನಿ ಮಾರ್ಕೆಟದ 5 ಫೇಸ್ಗಳು ಇರ್ತಾವಂತ. ಅದ ಕಾರಣ ಆ ವಿಡಿಯೋ ನೋಡಿರ್ಕಲ ಇದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಭಾಳ ಒಳ್ಳೆಯ ವಿಡಿಯೋ ಐತಿ. ಆ ವಿಡಿಯೋ ನೋಡ್ರಿ ಅಂತಂದ್ರೆ ಈ ಚಕ್ರ ಬಗ್ಗೆ ಅಥವಾ ಈ ಸೈಕಲ್ ಬಗ್ಗೆ ನಿಮಗೆ ಗುರ್ತಾಗ್ಬಿಡ್ತೈತಿ. ಈಗ ಅಲ್ಲಿ ಮಾರ್ಕೆಟ್ಗಳು ಜಪಾನ್ ಮಾರ್ಕೆಟ್, ಕೊರಿಯಾ ಮಾರ್ಕೆಟ್ ಈಗ ಮಾರ್ಕ್ ಆಫ್ ಫೇಸ್ನಾಗ ಇದಾವ ಅಥವಾ ಬುಲ್ಲಿಶ್ ಮಾರ್ಕೆಟ್ನಾಗ ಇದಾವಂತ ನಾವು ಅನ್ಬೋದ. ಅದ ಕಾರಣ ಇದು ಮಾರ್ಕ್ ಆಫ್ ಅದು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಆ ವಿಡಿಯೋ ಹೋಗಿ ನೋಡ್ರಿ ಡಿಸ್ಕ್ರಿಪ್ಷನ್ನಾಗ, ಅಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ. ಈಗ ಬುಲ್ಲಿಶ್ ಮಾರ್ಕೆಟ್ನಾಗ ಐತಿ, ಬಟ್ ಒಮ್ಮೆಲೆ ಮಾರ್ಕೆಟ್ ಭಾಳ ಇರಾನ ಡಿಸ್ಟ್ರಿಬ್ಯೂಷನ್ ಫೇಸ್ನ ಹೋಗ್ತೈತಿ. ಅದ ಕಾರಣ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಫೇಸ್ನಾಗ ಏನ್ರಿ ಅಲ್ಲಿ ಮಾರ್ಕೆಟ್ಗಳು ಹೋದ್ವು ಅಂದ್ರೆ ಅಲ್ಲಿ ಹಣ ಮತ್ತು ಭಾರತದ ಮಾರುಕಟ್ಟೆನಾಗ ಬರೋ ಸಂಭಾವನೆ ಹೆಚ್ಚಿತಂತೂ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚತಾರ. ಅದ ಥರ ಆಗ್ತೈತಂತ 100% ಯಾವಾಗ ಮಾರುಕಟ್ಟೆನಾಗಿಲ್ಲ, ಇದು ಬರೀ ಅನುಮಾನ ಅಂತ ನಾವು ಅನ್ಬೋದ. ಅದ ಕಾರಣ ಅಲ್ಲಿ ಮಾರ್ಕೆಟ್ಗಳು ಸೈಡ್ ವೇ ಹೋಗತ್ತು ಅಥವಾ ಕುಸಿಯತ್ತು ಅಂದ್ರೆ ಅಲ್ಲಿ ಹಣ ಭಾರತದ ಮಾರುಕಟ್ಟೆನಾಗ ಬರ್ಬೋದ. ಅದ್ರಾಗನು ಮೇನ್ MSCI ಇದೇನು ಇಮರ್ಜಿಂಗ್ ಮಾರ್ಕೆಟ್ ಇಂಡೆಕ್ಸ್ ಐತಿ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಫಂಡ್ದಾಗನು ಭಾಳ ಹಣ ಬರ್ತಾವ ಮಾರುಕಟ್ಟೆನಾಗ, ಭಾರತದ ಮಾರುಕಟ್ಟೆನಾಗ. ಬಟ್ ಅವರು ಈಗ ಆ ದೇಶದ ಮಾರುಕಟ್ಟೆ ಮ್ಯಾಗನೆ ಹೆಚ್ಚು ಫೋಕಸ್ ಮಾಡತ್ತಾರ, ಯಾಕಂದ್ರೆ ಅವು ಏರಾತವ. ಅದ ಕಾರಣ ಆ ದೇಶಿ ಸ್ಟಾಕ್ ಮಾರ್ಕೆಟನ್ನು ಏನ್ರಿ ಸ್ಟೇಬಲ್ ಅದು ಅಥವಾ ಕುಸಿಯತ್ತು ಅಂದ್ರೆ ಅವು ಹಣ ಸ್ವಲ್ಪ ಭಾರತದ ಮಾರುಕಟ್ಟೆಗೆ ಬರ್ಬೋದಂತ ಒಂದು ಅನುಮಾನವನ್ನ ಹಚ್ಚಬೋದ. ಅದ ಕಾರಣ FIs ಬರ್ಬೋದ್ರಿ, ಬಟ್ ಸ್ವಲ್ಪ ಸಮಯವನ್ನ ತಗೋಬೋದ. ಯಾಕಂತಂದ್ರೆ ಅವ್ರು ಬರಾಕನ ಬೇಕು, ಜನಸಂಖ್ಯೆ ಹೆಚ್ಚೈತಿ, ಒಳ್ಳೆ ಎಲ್ಲ ಮಾರ್ಕೆಟ್ ಐತಿ, ಇಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಐತಿ, ಜನಸಂಖ್ಯೆ ಹೆಚ್ಚೈತಿ, ಎಲ್ಲ ಸ್ವತಂತ್ರ ಐತಿ, ಇಲೆಕ್ಷನ್ ನಡೀತಾವ, ಯಾವುದು ಡಿಕ್ಟೇಟರ್ಶಿಪ್ ಇಲ್ಲ. ಅದ ಕಾರಣ ಇದು ಒಳ್ಳೆ ಮಾರ್ಕೆಟ್ ಐತಿ. FIs ಈಗ ಸಮಯವನ್ನ ತಗೋತಿರ್ಬೋದ, ಬಟ್ ಫ್ಯೂಚರ್ನಾಗ ಬರ್ಬೋದಂತನೂ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿದಾರ. ಇದ್ರ ಬಗ್ಗೆನೂ ಆಲ್ರೆಡಿ ನಿಮಗೆ ಗೊತ್ತಾತಂತ ನನಗನ್ನಿಸ್ತೈತಿ. ನೆಕ್ಸ್ಟ್ ಏನಂತಂದ್ರೆ FIs ಮಳೆ ಬಂದ್ರಂತಂದ್ರೆ ಯಾವ ಸೆಕ್ಟರ್ಗೆ ಹೆಚ್ಚು ಲಾಭ ಆಗ್ಬೋದು ಅಥವಾ ಯಾವ ಕಂಪ್ನಿಗಳಿಗೆ ಲಾಭ ಹೋಗ್ಬೋದಂತ ಅದ್ರ ಬಗ್ಗೆನೂ ಕೆಲವೊಂದು ಅನುಮಾನ ಹಚ್ಚಿವಿ. ಅದ್ರ ಬಗ್ಗೆನೂ ತಿಳ್ಕೊಂಡ್ಬಿಡುನು. ನೋಡ್ರಿ, FIs ಸೆಲ್ಲಿಂಗ್ ನೋಡ್ರಿ ಈಗ ಎಲ್ಲಕ್ಕಿಂತ ಹೆಚ್ಚು ನಾವು ನೋಡ್ರ ಲಾರ್ಜ್ ಕ್ಯಾಪ್ ಕಂಪ್ನಿಗಳ್ದಾಗನ ಎಲ್ಲಕ್ಕಿಂತ ಹೆಚ್ಚು ಸೆಲ್ಲಿಂಗ್ ನಡೆದೈತಿ. ಲಾರ್ಜ್ ಕ್ಯಾಪ್ನಾಗನ ಭಾಳ ಮಾರ್ಕೊಂಡು ಹೋಗ್ಯಾರ. ಅದ ಕಾರಣ ನೆಕ್ಸ್ಟ್ FIs ಬಂದ್ರಂದ್ರ ಲಾರ್ಜ್ ಕ್ಯಾಪ್ನಾಗನ ಬರ್ಬೋದಂತ ಒಂದು ಅನುಮಾನವನ್ನ ಹಚ್ಬೋದು. ನಾವು ಬರೀ ಅನುಮಾನ ಹಚ್ಬೋದು, ಆಗತ್ತೈತಂತ 100% ಇರಂಗಿಲ್ಲ. ಅದ ಕಾರಣ ಬಂದ್ರಂತಂದ್ರ ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನ FIs ಬರ್ಬೋದ್ರಿ. ಅದ್ರಾಗನು ಮೇನ್ ಇವೆನ್ ಸೆಕ್ಟರ್ಗಳು ಇದಾವ. ಫೈನಾನ್ಷಿಯಲ್ ಸರ್ವಿಸಸ್ ನಿಫ್ಟಿದು ಸೆಕ್ಟರ್ಗಳು ಇವ. ನಿಫ್ಟಿದು ವೇಟೇಜ್ ಪ್ರಕಾರ ನೋಡ್ರಿ ಇವು ಹೆಚ್ಚು ವೇಟೇಜ್ ಕೊಟ್ಟಾರ ಇವೆಲ್ಲ ಸೆಕ್ಟರ್ಗಳಗ. ಫೈನಾನ್ಷಿಯಲ್ ಸರ್ವಿಸಸ್ಗ 37% ವೇಟೇಜ್ ಐತಿ. ಆಯಿಲ್ ಅಂಡ್ ಗ್ಯಾಸ್ಗ 9%ಗಿಂತ ಹೆಚ್ಚು ವೇಟೇಜ್ ಐತಿ. IT ಗ 7% ವೇಟೇಜ್ ಐತಿ. ಇವು 3 ಸೆಕ್ಟರ್ಗಳನ್ನ ಡಾಮಿನೇಟ್ ಮಾಡ್ತಾವ್ರಿ ನಿಫ್ಟಿ 50ಗ.
ಇವು 3 ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡ್ರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ 2 ವರ್ಷನಾಗ. IT ಪರ್ಫಾರ್ಮೆನ್ಸ್ ನೋಡಿರ್ಬೋದಾ ಮತ್ತು ಬೇರೆ ಎಲ್ಲ ಕಂಪ್ನಿಗಳದ್ದು ನೋಡಿರ್ಬೋದಾ. ಅದ ಕಾರಣ ಮತ್ತೆ ಮರಳಿ ಬಂದ್ರಂತಂದ್ರೆ ಇವೆಲ್ಲ ಸೆಕ್ಟರ್ಗಳಿಗೆ ಲಾಭ ಆಗ್ಬೋದು ಅಂತನೂ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿದಾರ. ಇಲ್ಲೇ ಮತ್ತೆ FIs ಬರ್ಬೋದು, ಯಾಕಂದ್ರೆ ಇಲ್ಲೇ ಹೆಚ್ಚು ಮಾರ್ಕೊಂಡು ಹೋಗ್ಯಾರಂತನೂ ಒಂದು ಅನುಮಾನ ಎಕ್ಸ್ಪರ್ಟ್ಗಳು ಹಚ್ಚಾತಾರ. ಅದ ಕಾರಣ ಆ ಥರ ಆಗ್ಬೋದಾ. ಬಟ್ ಏನಾಗ್ತೈತಿ ಏನಿಲ್ಲ ಅಂತ ಏನು FIs ಇರ್ತಾರ ಅವ್ರಿಗನ ಗುರುತ್ರಿ. ಬಟ್ ಇದು ಬರೀ ಒಂದು ಅನುಮಾನವನ್ನ ಹಚ್ಬೋದಾ. ಮತ್ತೊಂದನೇ ಏನಂತಂದ್ರೆ ಭಾರತದ ಮಾರುಕಟ್ಟೆ ಇಂಥ ಕೆಟ್ಟ ಪರಿಸ್ಥಿತಿದಾಗೂ ಸ್ಟ್ರಾಂಗ್ ಐತಂತ ನಮಗನಿಸ್ತೈತಿ. ಅದು ಎದಕ್ಕೆ ಅನಿಸ್ತೈತೆ ಅನ್ನಕ್ಕೆ ಮತ್ತೊಂದನೇ ಏನು ಕಾರಣ ಅಂತಂದ್ರೆ ಏನಿದು ಭಾರತದ ಮಾರುಕಟ್ಟೆ ಐತಿ ಇಂಥ ಕೆಟ್ಟ ಪರಿಸ್ಥಿತಿದಾಗೂ ಅಷ್ಟು ಒಮ್ಮೆ ಭಾಳ ಏನು ಕುಸಿದಿಲ್ಲ. ನೋಡ್ಬೋದು ನೀವು ಈ ವರ್ಷದ ಕ್ಯಾಂಡಲ್ ನೋಡ್ರ ನಿಫ್ಟಿ 6.62% ಡೌನ್ ಐತಿ. ಅದ್ರಾಗೂ ಮೇನ್ ಭಾರತದ್ದು ಏನ್ ನಿಫ್ಟಿ 3 ಟಾಪ್ 3 ಇಂಡೆಕ್ಸ್ ಇದಾವ ಏನು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ. ಫೈನಾನ್ಷಿಯಲ್ ಸರ್ವಿಸಸ್ ಆಗಲಿ, ಆಯಿಲ್ ಆ್ಯಂಡ್ ಗ್ಯಾಸ್ ಆಗಲಿ, IT ಆಗಲಿ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ. IT ನೆಗೆಟಿವ್ ಪರ್ಫಾರ್ಮ್ ಮಾಡೈತಿ. ಆದ್ರೂ ಮಾರ್ಕೆಟ್ ನೋಡ್ಬೋದು ನೀವು ಬರೇ ಎಷ್ಟು 6.62% ಡೌನ್ ಐತಿ. ಅದ ಕಾರಣ ಇವು ಟಾಪ್ 3 ಸೆಕ್ಟರ್ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ನಿಫ್ಟಿ ಭಾಳ ಡೌನ್ ಇಲ್ಲ. ಅದ ಕಾರಣ ಇತರ್ಲೇನೋ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಐತಂತ ನಮಗೆ ಗೊತ್ತಾಗ್ತೈತಿ. ಇವು ಏನರ ಒಳ್ಳೆ ಪರ್ಫಾರ್ಮ್ ಮಾಡತ್ತು ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ಬೋದು ಅಂತ ಒಂದು ಅನುಮಾನ ಹಚ್ಬೋದು. ಇದ್ರ ಬಗ್ಗೆನೂ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಇವಾಗ ಕೆಲವೊಂದು ಡೇಟಾಗಳು ಇದ್ದು ಅದ್ರ ಬಗ್ಗೆನೇ ಡೀಟೇಲ್ದಾಗ ನಾನು ನಿಮಗೆ ಇವತ್ತಿನ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ನಿ. ಮತ್ತೊಂದು ಸಲ ಡಿಸ್ಕ್ಲೇಮರ್ ಕೊಡ್ತೀನಿ, ಇದು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ಇದೆಲ್ಲ ನೋಡಿರ್ಬೋದು ನೀವು ಎಡಲ್ ವೈಸ್ ಮ್ಯೂಚುವಲ್ ಫಂಡ್ ಸ್ಟಡಿ ಮುಖಾಂತರ ಮತ್ತು ನಿಫ್ಟಿದು ಕೆಲವೊಂದು ಉದಾಹರಣೆಗಳು ಹೇಳಿದ್ನಿ. ಇವೆಲ್ಲ ಡೇಟಾಗಳನ್ನು ತೆಗೆದೇನಿ. ಅದ ಕಾರಣ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದ ಕಾರಣ ಇದು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ, ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಐತಿ. ಇದು ನಿಮಗೆ ಗೊತ್ತಿರಬೇಕಾ. ಓವರ್ ಆಲ್ ಇದೈತ ಡೇಟಾಗಳು ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.